ಹಾಯ್ ಹಲೋ ನಮಸ್ತೆ ಹ್ಯಾಪಿ ಹೋಲಿ ಫ್ರೆಂಡ್ಸ್ ಎಲ್ರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಇವತ್ತು ಹಬ್ಬ ಆಚರಿಸ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಇವತ್ತು ಏನೆಲ್ಲ ಆಯಿತು ಅಂತ ಹೇಳ್ತೀನಿ ನಿಮಗೆ. ಮಾರ್ನಿಂಗ್ ನೋಡಿ ಬಿಸಿ ಬಿಸಿ ಇಡ್ಲಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಸಾಫ್ಟಾಗಿ ಬಂದಿತ್ತು, ಸ್ಪಾಂಜಿಯಾಗಿ ಬಂದಿತ್ತು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಇಡ್ಲಿಗಳು ಅಂತ. ಈ ಸ್ಟ್ಯಾಂಡಲ್ಲಿ 4 ಸೆಟ್ ಹಿಡಿಯುತ್ತೆ. ಸೊ ಒಂದು ಟೈಮ್ಗೆ 12 ಇಡ್ಲಿ ಹಾಕ್ಬೋದು. ನೋಡಿ ಸಾಂಬಾರು ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ಸಾಂಬಾರು ರೆಸಿಪಿ ನಾನು ಲಾಸ್ಟ್ ವಿಡಿಯೋದಲ್ಲಿ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ, ಯಾರಾದರೂ ಬೇಕಾದ್ರೆ ಚೆಕ್ ಮಾಡಿ. ಇನ್ನು ಗಟ್ಟಿ ಚಟ್ನಿ, ಸೊ ನಮ್ಮ ಮನೇಲಿ ಗಟ್ಟಿ ಚಟ್ನಿ ಅಂದರೆ ಇಷ್ಟ. ನೋಡಿ ತುಂಬ ಚೆನ್ನಾಗಿತ್ತು. ಫಸ್ಟು ಹಸ್ಬೆಂಡಿಗೆ ಹಾಕ್ಕೊಡ್ತೀನಿ. ಸೊ ಸ್ಪಾಂಜಿ ಇಡ್ಲಿ, ಸೊ ಚಟ್ನಿ, ನಂತರ ಸಾಂಬಾರು ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದ್ಮೇಲೆ ಇವತ್ತು ಹುಣ್ಣಿಮೆ ಪೂಜೆ ಕೂಡ ಮಾಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ದೋಸೆ ಹಿಟ್ಟು ಒಂದು ಮಾಡಿಕೊಂಡ್ರೆ ಇಡ್ಲಿ, ದೋಸೆ, ಪಡ್ಡು ಅವೆಲ್ಲ ಮಾಡ್ಕೊಬೋದು. ರಾತ್ರಿ ನಾನು ನೆನೆ ರಾತ್ರಿಯೇ ಮಿಕ್ಸಿಗೆ ಹಾಕಿದ್ದು. ಮಿಕ್ಸಿಯಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ 2 ಪಾತ್ರೆಯಲ್ಲಿ ಹಾಕಿದ್ದೆ, ಉಕ್ಕಿಬಿಡುತ್ತೆ ಅಂತ ಬೆಳಗ್ಗೆಗೆ ಅಂತ. 1/4 ಭಾಗ ಹಾಕಿದ್ದೆ. ಸೊ ಅರ್ಧ ಆಗಿದೆ ನೋಡಿ ಇವಾಗ. ಸೊ ಇಲ್ಲಿ ರೈಸ್ ತಂದಿದ್ದರು ಹಸ್ಬೆಂಡು. ಅಂದರೆ ಫಸ್ಟು ಸ್ವಲ್ಪ ನಾನು ಬಾಕ್ಸ್ಗೆ ಹಾಕ್ಬಿಡ್ತೀನಿ ಡಿಸ್ಪೆನ್ಸರ್ಗೆ. ಸೊ ಮಿಕ್ಕಿದ್ದಕ್ಕೆ ಹುಳಗಳು ಬರಬಾರ್ದು ಅಂತ ಹೇಳಿದರೆ ಅದಕ್ಕೊಂದು ಟಿಪ್ಸ್ ಹೇಳ್ತೀನಿ ಕೇಳಿ ಇವಾಗ ನೀವು. ಒಂದು ಚಿಕ್ಕ ಟಿಪ್ ಹೇಳ್ತೀನಿ. ಸೊ ನೋಡಿ ಈ ಥರ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ರೆ, ಗುಂಟೂರು ಮೆಣಸಿನ್ಕಾಯಿ, ಸೊ ಖಾರಕ್ಕೆ ಹುಳಗಳು ಬರೋದಿಲ್ಲ. ಅದೊಂದು ಟಿಪ್ ಅಂತಲೇ ಹೇಳ್ಬೋದು. ಇದೇ ಥರ ಬೇಳೆಗಳು ಕೂಡ ಹಾಕ್ಬೋದು. ನೋಡಿ ಡಿಸ್ಪೆನ್ಸರು ಕೆಳಗಡೆ ಈ ರೀತಿ ನಾವು ಪ್ರೆಸ್ ಮಾಡಿ ತೆಗೆದಾಗ ನಮಗೆ ಎಷ್ಟು ಬೇಕೋ ಅಷ್ಟು ರೈಸೇ ಬರುತ್ತೆ. ಇದರಲ್ಲಿ ನಿಮಗೆ ಸಿಗ್ನೋವೇರ್ ಬರುತ್ತೆ, ಟೆಪ್ಪರ್ವೇರ್ ಬರುತ್ತೆ ಬಾಕ್ಸ್ಗಳು. ಸೊ ಸೇಫ್ಟಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಎಕ್ಸ್ಟ್ರಾ ಮಿಕ್ಕಿತ್ತಲ್ವ, ಸೊ ಈ ಬ್ಯಾಗಲ್ಲಿ ಅದಕ್ಕೂ ಕೂಡ ಒಂದು 5ರಿಂದ 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಕಟ್ಟಿಬಿಟ್ರೆ ನೋಡಿ ಈ ಥರ ಹುಳಗಳು ಬರೋ ಚಾನ್ಸಸ್ ಕಡಿಮೆ. ಯಾಕೆಂದರೆ ಖಾರ ಇದ್ದಾಗ ಹುಳಗಳು ಬರೋದಿಲ್ಲ. ನಾ ಇಲ್ಲಿ ಮಿಕ್ಸಿಗೆ ಹಾಕ್ಬೇಕಾದ್ರೆ ಇದು ನೈಟ್ ವಿಡಿಯೋ ಇಲ್ಲಿ ನಾನು ಐಸ್ ವಾಟ್ರ್ ಹಾಕಿದ್ದೀನಿ ನೋಡಿ, ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ. ರುಬ್ಬೇಕಾದ್ರೆ ನಾವು ಸ್ವಲ್ಪ ಐಸ್ ವಾಟ್ರನ್ನ ಹಾಕ್ಕೊಂಡ್ರೆ ಸೊ ಇಡ್ಲಿಗಳು ತುಂಬ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ. ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಮಿಕ್ಸಿನಲ್ಲಿ. ಗ್ರೈಂಡ್ರಿಗಾದರೂ ಹಾಕ್ಕೋಬೋದು, ಅಥವಾ ಮನೆಯಲ್ಲಿ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ 5 ನಿಮಿಷ ಆಗ್ಬೋದು ಅಷ್ಟೇ. ತುಂಬ ಹೊತ್ತೇನು ಟೈಮ್ ತಗೊಳ್ಳೋದಿಲ್ಲ. ಸ್ವಲ್ಪ ಅವಲಕ್ಕಿ ಹಾಕಿ ರುಬ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಅಥವಾ ರೈಸ್ ಬೇಕಾದ್ರೆ ರೈಸು ಹಾಕ್ಕೋಬೋದು. ಇಲ್ಲಾಂತಂದರೆ ಸಾಬುದಾನ ಅಂತೀವಲ್ವ, ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟು ಮತ್ತು ತುಂಬ ಮೆತ್ತಗೆ ಬರುತ್ತೆ. ನೋಡಿ ಪೂಜೆ ಕೂಡ ಆಗಿದೆ. ಹೂವು ಎಲ್ಲ ಜೋಡಿಸಿದ್ದೀನಿ. ಇವಾಗ ದೀಪ ಹಚ್ಚಬೇಕು. ನೋಡಿ ಅಗರಬತ್ತಿಯಿಂದ ನಾನು ದೀಪ ಬೆಳಗಿಸ್ತೀನಿ. ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ನೋಡಿ ಇಲ್ಲಿ ಒಂದು ಹೂವು ಇಟ್ಕೊಂಡು ಅಗರಬತ್ತಿಯಿಂದ ನಾನು ಪೂಜೆ ಮಾಡ್ತಿದ್ದೀನಿ. ಹೊಸಲು ಕೂಡ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಇದು ದೇವ್ರ ಮನೆ ಹತ್ರ, ದೇವ್ರ ಬಾಗಿಲ ಹತ್ರ ಹೂವು ಇಟ್ಟು ರಂಗೋಲಿ ಕೂಡ ಹಾಕಿದ್ದೀನಿ.
ಸೊ ನಂತರ ಮನೆ ಆಚೆ ಕೂಡ ಮೇನ್ ಡೋರ್ ಹತ್ರ ಕೂಡ ನೋಡಿ, ಇದು ಮೇನ್ ಡೋರ್ ಹತ್ರ ಕೂಡ ರಂಗೋಲಿ ಚಿಕ್ಕದಾಗಿ ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಇದೇ ಇವತ್ತಿನ ಹುಣ್ಣಿಮೆ ಪೂಜೆ. ಒನ್ಸ್ ಅಗೇನ್ ಹ್ಯಾಪಿ ಹೋಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.